ಇಲ್ಲಿ ಕ್ರೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಮ್ಮ ದೃಷ್ಟಿ ನಿಮ್ಮೆಲ್ಲರ ಮೇಲೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ಚಿಂತಾಮಣಿ ಘಟಕ ಮತ್ತು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಸರ್ ವತಿಯಿಂದ ಇಂದು ವಾಹನ ಸವಾರರು ದಿನಾಂಕ 12/12/2025 ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕೆಂದು, ಯಾರಾದರೂ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡರಾದ ಕೃಷ್ಣೋಜಿರಾವ್, ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿ ಕೋಟೆ ಆಸಿಫ್, ಯುವ ಘಟಕದ ಅಧ್ಯಕ್ಷರಾದ ಫಕ್ರುಲ್ಲಾ, ಕಾರ್ಮಿಕ ಘಟಕದ ಅಧ್ಯಕ್ಷ ರಾಜು, ಕಾರ್ತಿಕ್, ಪ್ರಕಾಶ್, ಕಲೀಮುಲ್ಲಾ, ಸುರೇಶ್, ಲಿಯಾಖತ್, ನಜೀರ್, ಮದನ್, ಚಿನ್ನಪ್ಪ, ಅಕ್ರಮ್ ಮತ್ತು ಮಹಿಳಾ ಘಟಕದ ಮಂಜುಳಾ, ಭಾರ್ಗವಿ ಮೇಡಮ್ ಮತ್ತು ಲಕ್ಷ್ಮೀ ಮೇಡಮ್ ರವರು ಉಪಸ್ಥಿತರಿದ್ದರು. ಇದು ಸತ್ತಿರೋ ಉದಾಹರಣೆ ಹಂಗಾಗಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಚಿಂತಾಮಣಿ ಘಟಕದ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿ ಕಂಚಾರ್ಲಹಳ್ಳಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ನಾರಾಯಣಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಎಲ್ಲ ವಾಹನ ಸವಾರರಿಗೆ ಒಂದು ಎಚ್ಚರಿಕೆ ಏನೆಂದರೆ, ಕಡ್ಡಾಯವಾಗಿ ಗಾಡಿಗಳಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕು. ಇದು ಏನಕ್ಕಂದರೆ ಬಹಳ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಬಿದ್ದರೆ ತಲೆಗೆ ಜಾಸ್ತಿ ಏಟಾಗುತ್ತೆ. ಮತ್ತು ಸಡನ್ನಾಗಿ ಬೇರೆಯವ್ರು, ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು ಬೇರೆಯವ್ರು ಮುಂದೆಯಿಂದ ಬರೋರು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೂ ನಮಗೂ ಏಟ್ ತೆಗಿತಾ ಇದೆ. ಆದ್ದರಿಂದ ಕಡ್ಡಾಯವಾಗಿ ಎಲ್ಲರೂ